ಬೆಂಗಳೂರಿನಲ್ಲಿ ಕೊಲೆಯಾದಂತಹ ರೇಣುಕಾ ಸ್ವಾಮಿಯವರ ಮನೆಯಲ್ಲಿ ನೀರವ ಮೌನ ಆವರಿಸಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು. ಸದ್ಯ ನಾನೀಗ ಚಿತ್ರದುರ್ಗದ VRS ಬಡಾವಣೆಯಲ್ಲಿರುವಂತಹ ರೇಣುಕಾ ಸ್ವಾಮಿಯವರ ಮನೆಯ ಮುಂಭಾಗದಲ್ಲಿದ್ದೀನಿ. ಈ ಒಂದು ಮನೆಯಲ್ಲಿ ತಂದೆ, ತಾಯಿ, ಪತ್ನಿ ಹಾಗೂ ಅವರ ಸಂಬಂಧಿಕರು ಕೂಡ ಈಗಾಗಲೇ ಆಗಮಿಸಿರುವಂಥದ್ದು. ಮನೆಯಲ್ಲಿ ಇವತ್ತಿನ 3ನೇ ದಿನದ ಏನು ತಿಥಿ ಕಾರ್ಯ ಮಾಡಲಾಗ್ತಾ ಇದೆ, ಅಂದರೆ ಹಾಲು ತುಪ್ಪ ಬಿಡುವಂತಹ ಕಾರ್ಯ ಇವತ್ತು ಕುಟುಂಬಸ್ಥರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಮನೆಯಲ್ಲಿ ಒಂದು ಕಡೆ ಸ್ವಚ್ಛತಾ ಕಾರ್ಯವನ್ನು ಮಾಡಿ ಈ ಒಂದು ಪೂಜಾ ವಿಧಿವಿಧಾನಗಳೇನಿದೆ, ವೀರಶೈವ ಸಮುದಾಯದ ಪೂಜಾ ವಿಧಿವಿಧಾನಗಳನ್ನು ಇವತ್ತು ಕುಟುಂಬಸ್ಥರು ಮನೆಯಲ್ಲಿ ನೆರವೇರಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಏನು ಅವರ ಅಂತ್ಯಕ್ರಿಯೆ ನಡೆಸಿರುವಂಥ ಸ್ಥಳಕ್ಕೆ ತೆರಳಿ ಅಲ್ಲಿ ಹಾಲು ತುಪ್ಪ ಬಿಡುವಂತಹ ಕಾರ್ಯವನ್ನು ಕೂಡ ಮಾಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ಭಾಗ ಅಂದರೆ ಅವರಿಗೆ ಸಂಬಂಧಪಟ್ಟಂಥ ಸಂಬಂಧಿಕರು ಕೂಡ ಇವತ್ತು ಅವರ ಮನೆಗೆ ಆಗಮಿಸುವಂಥದ್ದು, ಬೇರೆ ಬೇರೆ ಮಠಾಧೀಶರು, ಸ್ವಾಮೀಜಿಗಳು ಕೂಡ ಆಗಮಿಸಿ ಅವರಿಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಒಂದು ರೀತಿಯಲ್ಲಿ ಏನು ರೇಣುಕಾ ಸ್ವಾಮಿಯವರ ಕೊಲೆ ಆಗಿದೆ, ಅವರ ಅಂತ್ಯಕ್ರಿಯೆ ಕೂಡ ಆಗಿರುವಂಥದ್ದು. ಇವತ್ತು 3ನೇ ದಿನದ ತಿಥಿ ಕಾರ್ಯ ಅಂದರೆ ಹಾಲು ತುಪ್ಪ ಬಿಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ಹಾಗಾಗಿ ಮನೆಯಲ್ಲಿ ಒಂದು ಕಡೆ ತಂದೆ ತಾಯಿಗಳು ಶೋಕ ಸಾಗರದಲ್ಲಿ ಮುಳುಗಿದ್ರೆ, ಪತ್ನಿ ಕೂಡ ಈ ಒಂದು ಅಂದರೆ ಪತಿಯನ್ನು ಕಳೆದುಕೊಂಡ ದುಃಖದಲ್ಲಿ ಇರುವಂಥದ್ದು. ಹಾಗಾಗಿ ಇಡೀ ಮನೆ ಹಾಗೂ ಈ ಒಂದು ಭಾಗದಲ್ಲಿ ವಾತಾವರಣವನ್ನು ನೋಡಿದ್ರೆ ಸಂಪೂರ್ಣವಾಗಿ ಒಂಥರ ನೀರವ ಮೌನ, ಕುಟುಂಬಸ್ಥರೆಲ್ಲ ದುಃಖ ತಪ್ತರಾಗಿರುವಂಥದ್ದು ಒಂದು ಕಡೆ ಕಾಣ್ತಾ ಇದೆ. ಇನ್ನು ಇದರ ಜೊತೆಯಲ್ಲೇ ಇವತ್ತು ಏನು ಈ ಒಂದು ರೇಣುಕಾ ಸ್ವಾಮಿಯವರ ಬೆಂಗಳೂರಿನಲ್ಲಿ ಏನು ಕೊಲೆಯನ್ನು ಮಾಡಲಾಗಿತ್ತು, ಅಲ್ಲಿ ಅಂದರೆ ಈ ಚಿತ್ರದುರ್ಗದಿಂದ ಆ ಒಂದು ರೇಣುಕಾ ಸ್ವಾಮಿಯವರನ್ನ ಏನು ಕರೆದುಕೊಂಡು ಹೋಗಿದ್ರಾ ಅಥವಾ ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಆ 3 ಜನ ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ ಚಿತ್ರದುರ್ಗಕ್ಕೆ ಕರೆತಂದು ಇಲ್ಲಿ ಸ್ಥಳ ಮಾಜರನ್ನು ಮಾಡುವಂಥ ಕೆಲಸವನ್ನು ಕೂಡ ಬೆಂಗಳೂರು ಪೊಲೀಸರು ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಇಡೀ ಕುಟುಂಬ ಇವತ್ತು ರೇಣುಕಾ ಸ್ವಾಮಿ ಅಂದರೆ ಮನೆಗೆ ಆಧಾರವಾಗಿದ್ದಂಥ ರೇಣುಕಾ ಸ್ವಾಮಿಯವರನ್ನ ಕಳೆದುಕೊಂಡು ಇಡೀ ಕುಟುಂಬ ಮೌನಕ್ಕೆ ಶರಣಾಗಿದೆ. ನಿಜಕ್ಕೂ ಕೂಡ ಆ ಮನೆಯಲ್ಲಿ ಒಂಥರ ಮಡುಗಟ್ಟಿದ ಅಂದರೆ ದುಃಖದ ವಾತಾವರಣ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.